press the bell icon on the YouTube app and never miss another update. Hello my dear children, welcome back to the class. Yes dear children, in our previous session we already learnt a lesson Saudi Arabia, the land of hot desert. Okay, so dear children, here desert means desert is a barren land anteli karitivi. So that is without trees and scarcity of water and also the uninhabited and also the uncultivation anna navalli ನೋಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್. ಆ್ಯಂಡ್ ಆಲ್ಸೋ ಇನ್ ಅವರ್ ಪ್ರೀವಿಯಸ್ ಸೆಷನ್ ವಿ ಆಲ್ರೆಡಿ ಡಿಸ್ಕಸ್ಡ್ ಟೂ ಟೈಪ್ಸ್ ಆಫ್ ಅ ಡೆಸರ್ಟ್ ಲೈಕ್ ಹಾಟ್ ಡೆಸರ್ಟ್ ಆ್ಯಂಡ್ ಆಲ್ಸೋ ದ cold desert. Okay, so hot deserts means like Sahara, Kalahari and Namib and also the California and Atacama and also the Saudi Arabia and also the Thar desert. Okay, so this is all about the previous class. So in this class we will learn like a location. ಸೊ ಲೊಕೇಶನ್ ಅಂತ ಹೇಳಿದ್ರೆ ಎಲ್ಲಿ ಸಿಚುವೇಟ್ ಆಗಿದ್ರೆ ಅದರ ಒಂದು ಸ್ಥಾನ ಎಲ್ಲಿದೆ, ಲೊಕೇಶನ್ ನಮ್ಮ ಗ್ಲೋಬಲ್ಲಿ ಅದಕ್ಕೆ ಎಲ್ಲಿ ಇದೆ, ಅದರ ಒಂದು ಲೊಕೇಶನ್ ಎಲ್ಲಿದೆ ಅನ್ನೋದನ್ನು ನಾವು ನೋಡಬೇಕು ಅಲ್ವಾ. ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ಲೊಕೇಶನ್ ಆ್ಯಂಡ್ ಎಕ್ಸ್ಟೆಂಟ್, ಎಷ್ಟರವರೆಗೂ ಅದು ಎಕ್ಸ್ಟೆಂಟ್ ಆಗಿದೆ, ಸೊ ಆ ಏರಿಯಾ ಎಷ್ಟು ಕವರ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ location and extent. Okay children, so location and extent. ಸೊ ಲೊಕೇಶನ್ ಅಂದರೆ ಅದರ ಸ್ಥಾನ ಗ್ಲೋಬಲಿ ಎಲ್ಲಿದೆ ಅನ್ನೋದು ಒಂದು, ಆ್ಯಂಡ್ ಎಕ್ಸ್ಟೆಂಟ್ ಅಂದರೆ ಅದು ಎಷ್ಟು ಏರಿಯಾನ ಕವರ್ ಮಾಡಿದೆ ಅನ್ನೋದನ್ನು ನಾವಿವತ್ತು ತಿಳ್ಕೊತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ದಿಸ್ ಈಸ್ ಐ ಡ್ರಾನ್ ಒನ್ ಅರೇಬಿಯನ್ ಸೌದಿ ಅರೇಬಿಯಾ ಮ್ಯಾಪನ್ನು ಡ್ರಾ ಮಾಡಿದ್ದೀನಿ. ಓಕೆ ಚಿಲ್ಡ್ರನ್, ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 51 ತೆಗಿರಿ. ಸೊ ಆ 51 ಪೇಜ್ ನಂಬರಲ್ಲಿ ನಿಮಗೆ ಆಫ್ರಿಕಾ ಇದೆ ಅಲ್ವಾ. ಸೊ ಈ ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಈ ಭಾಗದಲ್ಲಿರುವಂಥದ್ದೇ ನಿಮಗೆ ಸೌದಿ ಅರೇಬಿಯಾ. ಅಂಡರ್ಸ್ಟುಡ್? ನಾವ್ ಐ ವಿಲ್ ಟೀಚ್ ದಿಸ್ ಒನ್. ಎಸ್, ಲೈಕ್ ಡಿಯರ್ ಚಿಲ್ಡ್ರನ್, ಇಂಡಿಯಾ. ಸೊ ಫಸ್ಟ್ ಲೊಕೇಶನಿಗೆ ಬರೋದಾದರೆ, ಸೊ ಇನ್ ಇಂಡಿಯಾ, ಸೊ ಇನ್ ಇಂಡಿಯಾ ವಿ ಹ್ಯಾವ್ ದ ಥಾರ್ ಡೆಸರ್ಟ್. ಸೊ ನಮ್ಮ ಇಂಡಿಯಾದಲ್ಲಿ ನಾವು ಒಂದು ಡೆಸರ್ಟನ್ನು ನೋಡ್ತೀವಿ. ಸೊ ಅದು ಯಾವುದು ಅಂತ ಹೇಳಿದ್ರೆ, ಹಾಟ್ ರೀಜನ್ ಯಾವುದು ಅಂತ ಹೇಳಿದ್ರೆ, ಸೊ ಲೈಕ್ ಥಾರ್ ಡೆಸರ್ಟ್. ಓಕೆ, ಹಾಟ್ ರೀಜನ್ ಅಂತೇಳಿ ನಾವು ಕರಿತೀವಿ. ಸೊ ಇದು ಯಾವ ಸ್ಟೇಟಲ್ಲಿದೆ? ಇಟ್ಸ್ ಸಿಚುವೇಟೆಡ್ ದ ಸ್ಟೇಟ್ ಆಫ್ ರಾಜಸ್ಥಾನ್ ಇನ್ ಅವರ್ ಇಂಡಿಯಾ. ಅಂಡರ್ಸ್ಟುಡ್? ಯಸ್. ಆ್ಯಂಡ್ ದ ಅದರ್ ಡೆಸರ್ಟ್ಸ್ ಇನ್ ದ ವರ್ಲ್ಡ್, ಸೊ ಅದರ್ ಡೆಸರ್ಟ್ಸ್ ಇದೆ ಅಂತ ಹೇಳಿದ್ವಿ. ಸೊ ಲೈಕ್ ದ ಸಹರಾ ಡೆಸರ್ಟ್ ಇನ್ ಆಫ್ರಿಕಾ. ಸೊ ಆಫ್ರಿಕಾ, ದ ಅರೇಬಿಯನ್ ಡೆಸರ್ಟ್ ಇನ್ ದ ಅರೇಬಿಯನ್ ಪೆನಿನ್ಸುಲಾ. ಸೊ ಡಿಯರ್ ಚಿಲ್ಡ್ರನ್, ಹಿಯರ್ ಪೆನಿನ್ಸುಲಾ. ಸೊ ವಾಟ್ ಈಸ್ ದ ಪೆನಿನ್ಸುಲಾ? ನಾವೀಗ ಅರೇಬಿಯನ್ ಡೆಸರ್ಟ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಅರೇಬಿಯನ್ ಡೆಸರ್ಟ್ ಆಲ್ರೆಡಿ ವಿ ನೋ ದಟ್ ಇನ್ ಇಂಡಿಯಾ ವಿ ಹ್ಯಾವ್ ಅ ಡೆಸರ್ಟ್ ದಟ್ ಈಸ್ ಅ ಥಾರ್ ಡೆಸರ್ಟ್. ಓಕೆ, and also the Sahara desert in Africa, and Arabian desert it means located in the Arabian peninsula. So peninsula andre enagadre, so peninsula means here the piece of land almost surrounded by water. So peninsula anta ಹೇಳಿದ್ರೆ ಒಂದು ದ್ವೀಪ ಅಂತೇಳಿ ನಾವು ಕರಿತೀವಿ. So it's almost the land, the piece of land ಇದು land. Okay, the piece of land almost surrounded water. ಓಕೆ, ಸೊ ಬ್ಲೂ ಕಲರಲ್ಲಿರೋದನ್ನು ನಾನು ವಾಟರ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಯೆಲ್ಲೋ ಕಲರಲ್ಲಿದೆ. ಸೊ ಯೆಲ್ಲೋ ಕಲರ್ ಅಂತ ಹೇಳಿದ್ರೆ ಲೈಕ್ ಸೌದಿ ಅರೇಬಿಯಾ, ಇಟ್ಸ್ ಅ ರೆಪ್ರೆಸೆಂಟ್ ಸೊ ಲೈಕ್ ಅ ಬ್ಯಾರನ್ ಲ್ಯಾಂಡ್ ಅಂತೇಳಿ ಹೇಳಿದೆ ನಾನು. ಡೆಸರ್ಟ್ ಅಂದರೆ ಅ ಡೆಸರ್ಟ್ ಇಸ್ ಅ ಬ್ಯಾರನ್ ಲ್ಯಾಂಡ್. ಓಕೆ, ಸೊ ಪೆನಿನ್ಸುಲಾ. ಸೊ ವಾಟ್ ಈಸ್ ಅ ಪೆನಿನ್ಸುಲಾ? ಪೆನಿನ್ಸುಲಾ ಅಂದರೆ ಒಂದು ದ್ವೀಪ. ಸೊ ಪೆನಿನ್ಸುಲಾ ಮೀನ್ಸ್ ಅ ಪೀಸ್ ಆಫ್ ಅ ಲ್ಯಾಂಡ್ ಆಲ್ಮೋಸ್ಟ್ ಸರೌಂಡೆಡ್ ಬೈ ವಾಟರ್. ಸೊ 3 sides ವಾಟರ್ ಕವರ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನಾವು ಅರೇಬಿಯನ್ ಪೆನಿನ್ಸುಲಾದಲ್ಲಿ ಅದು ಸಿಚುವೇಟ್ ಆಗಿದೆ. ಸೊ ಅರೇಬಿಯನ್ ಪೆನಿನ್ಸುಲಾದಲ್ಲಿ ಅರೇಬಿಯನ್ ಡೆಸರ್ಟನ್ನು ನಾವಿಲ್ಲಿ ನೋಡ್ತೀವಿ. ಓಕೆ ಚಿಲ್ಡ್ರನ್? ಎಸ್. ಆ್ಯಂಡ್ ಅಟಕಾಮಾ ಡೆಸರ್ಟ್ ಇನ್ ಅಮೇರಿಕಾ. ಸೊ
South America, Atacama Desert. So these deserts are located in the region between the Tropic of Cancer and Tropic of Capricorn. Already ನಾನು ಹೇಳಿದೆ tropical deserts ಅಂತಲೇ ನಾವು ಕರಿತೀವಿ. Why? Because these deserts are situated at Tropic of Cancer and a Tropic of Capricorn. Understood? Yes. And deserts are a hot land with the scanty rainfall. So ಹಾಟ್ ಅಂದರೆ ಆಲ್ರೆಡಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿದ್ವಿ. ಸೊ ವಿತೌಟ್ ದ ಡೆಸರ್ಟ್ ಮೀನ್ಸ್ ವಿತೌಟ್ ಟ್ರೀಸ್ ಅಂತ ಹೇಳಿದೆ, ಸ್ಕೇರ್ಸಿಟಿ ಆಫ್ ವಾಟರ್ ಅಂತ ಹೇಳಿದೆ, ಆ್ಯಂಡ್ ವಿಂಡ್ಸ್ ಡು ನಾಟ್ ಬ್ಲೋ ಫ್ರಮ್ ದ ಸೀ. ಸೊ ಇಲ್ಲಿ ಸಿಯಿಂದ ವಿಂಡ್ ಬ್ಲೋ ಆಗಲ್ಲ. ಸೊ ಇಟ್ ಮೀನ್ಸ್ ಇಂಟೀರಿಯರ್ ಲ್ಯಾಂಡ್. ಸೊ ಇಂಟೀರಿಯರ್ ಲ್ಯಾಂಡಲ್ಲಿ ವಿಂಡ್ ಬ್ಲೋ ಆಗುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಫ್ರಮ್ ಬ್ಲೋ ಇಂಟೀರಿಯರ್ ಆಫ್ ದ ಲ್ಯಾಂಡ್. So here the Arabian Peninsula. So Arabian Peninsula ಅಂತ ಹೇಳಿದ್ರೆ, ಪೆನಿನ್ಸುಲಾ ಅಂತ ಹೇಳಿದ್ರೆ ನಾನು ಆಲ್ರೆಡಿ ವಿ ನೋ ದಟ್ ಅ ಪೀಸ್ ಆಫ್ ಅ ಲ್ಯಾಂಡ್ ಆಲ್ಮೋಸ್ಟ್ ಸರೌಂಡೆಡ್ ಬೈ ವಾಟರ್. ಸೊ ಈ ಸೌದಿ ಅರೇಬಿಯಾದ ಸುತ್ತ ನಾವೀಗ ವಾಟರ್ ಕವರ್ ಆಗಿರೋದನ್ನು ನಾವು ನೋಡಿದ್ದೀವಿ. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ದ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಇನ್ ಸರೌಂಡೆಡ್ ಬೈ ದ ರೆಡ್ ಸಿ ಆನ್ ದ ವೆಸ್ಟ್ ಸೈಡ್. ಸೊ ನಾವು ಇದಕ್ಕೆ ಡೈರೆಕ್ಷನನ್ನು ಹಾಕಿದ್ರೆ, ಸಿ ಚಿಲ್ಡ್ರನ್, ಸೊ ದಿಸ್ ಈಸ್ ಅ ಕಾರ್ಡಿನಲ್ ಡೈರೆಕ್ಷನ್. ಸೊ ನಾರ್ತ್ ಆ್ಯಂಡ್ ಸೌತ್ ಆ್ಯಂಡ್ ಈಸ್ಟ್ ಆ್ಯಂಡ್ ದಿಸ್ ಈಸ್ ಅ ವೆಸ್ಟ್. ಸೊ ನಾವು ಇದಕ್ಕೆ ಕಾರ್ಡಿನಲ್ ಡೈರೆಕ್ಷನನ್ನು ಹಾಕಿದರೆ, ಸೊ ಪೆನಿನ್ಸುಲಾ ಅಂತೇಳಿ ಹೇಗೆ ಕರಿತೀವಿ ನಾವು ಅಂತೇಳಿದ್ರೆ, ಸೊ ಇಟ್ ಮೀನ್ಸ್ ಇನ್ ದ ಸೌದಿ ಅರೇಬಿಯಾ, ಸೊ ವೆಸ್ಟರ್ನ್ ಸೈಡ್ ರೆಡ್ ಸಿ. ಸೊ ವಾಟ್ ಈಸ್ ದಟ್? ರೆಡ್ ಸಿ. ಇಲ್ಲಿ ರೆಡ್ ಸೀನ ನೋಡ್ತೀವಿ ನಾವು. ಅಂಡರ್ಸ್ಟುಡ್? ಎಸ್, ರೆಡ್ ಸಿ ಆನ್ ದ ವೆಸ್ಟ್ ಆ್ಯಂಡ್ ದ ಅರೇಬಿಯನ್ ಸಿ ಆನ್ ದ ಸೌತ್. ಸೊ ದಿಸ್ ಈಸ್ ದ ಅರೇಬಿಯನ್ ಸಿ. ನಮ್ಮ ಇಂಡಿಯಾ ನಾವು ಈ ರೀತಿ ಆದರೆ, ಸೊ ದಿಸ್ ಈಸ್ ಆಲ್ಸೋ ಇನ್ ಅ ವೆಸ್ಟರ್ನ್ ಪಾರ್ಟ್ ಅರೇಬಿಯನ್ ಸಿ ನೋಡ್ತೀವಲ್ವಾ? ಎಸ್. Arabian Sea, okay, on the south, and the Persian Gulf on the east. Persian Gulf on the east. ಇದು Persian Gulf, okay. ಸೊ ಈ ಒಂದು ವಾಟರ್ ಬಾಡಿನ ನಾವಿಲ್ಲಿ ಪರ್ಷಿಯನ್ ಗಲ್ಫ್ ಅಂತೇಳಿ ಕರಿತೀವಿ. ಓಕೆ, ಸೊ ಗಲ್ಫ್ ಅಂದರೆ ಏನಾಗದ್ರಿ ಇಲ್ಲಿ? ಸೊ ಡಿಯರ್ ಚಿಲ್ಡ್ರನ್, ಆಲ್ರೆಡಿ ವಿ ನೋ ದಟ್ ಪೆನಿನ್ಸುಲಾ ಅಂತ ಹೇಳಿದೆ ದ್ವೀಪ, ಅ ಪೀಸ್ ಆಫ್ ಅ ಲ್ಯಾಂಡ್ ಆಲ್ಮೋಸ್ಟ್ surrounded by water. So I will write once. So here peninsula. So peninsula means a piece of land almost surrounded by water. ಓಕೆ ಚಿಲ್ಡ್ರನ್, ಸೊ ಇದನ್ನು ನಾವು ಪೆನಿನ್ಸುಲಾ ಅಂತೇಳಿ ಕರಿತೀವಿ. ಸೊ ಇಯರ್ ಗಲ್ಫ್ ಅಂತ ಹೇಳಿದ್ರೆ ಕೊಲ್ಲಿ ಅಂತೇಳಿ ಕರಿತೀವಿ. ಸೊ ಸ್ಮಾಲ್ ನ್ಯಾರೋ ರೂಟ್ ಅಂತೇಳಿ ಕರಿತೀವಿ. ನ್ಯಾರೋ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗಿರುವಂತಹ ಜಾಗ. ಓಕೆ, ಸೊ ಗಲ್ಫ್ ಮೀನ್ಸ್ ಇಯರ್ ಅ ಡೀಪ್ ಇನ್ಲೆಟ್. ಸೊ ಇನ್ಲೆಟ್ ಮೀನ್ಸ್ ಇಯರ್ ಪ್ರವೇಶ ದ್ವಾರ, ಮೇನ್ ಎಂಟ್ರೆನ್ಸ್. ಓಕೆ, ಸೊ ಆಫ್ ದ ಸಿ ಆಲ್ಮೋಸ್ಟ್ surrounded by land with a narrow mouth.
ಅಂಡರ್ಸ್ಟುಡ್ ಚಿಲ್ಡ್ರನ್. ಸೊ ಇಯರ್ ಗಲ್ಫ್ ಅಂತ ಹೇಳಿದ್ರೆ ಕೊಲ್ಲಿ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ಪರ್ಷಿಯನ್ ಗಲ್ಫ್ ಅಂತ ಹೇಳಿ ಕರಿತೀವಿ. ಅಂದರೆ ಲೊಕೇಶನನ್ನು ಹೇಳ್ತಾ ಇದ್ದೀನಿ. ಸೊ ಸೌದಿ ಅರೇಬಿಯಾ ವೆಸ್ಟರ್ನ್ ಪಾರ್ಟಲ್ಲಿ ನಾವು ರೆಡ್ ಸೀನ ನೋಡ್ತೀವಿ. ಸೊ ಆ್ಯಂಡ್ ಅರೇಬಿಯನ್ ಸಿ ಸೌತ್ ಸೈಡಲ್ಲಿ ನೋಡ್ತೀವಿ. ಆ್ಯಂಡ್ ಈಸ್ಟರ್ನ್ ಪಾರ್ಟಲ್ಲಿ ನಾವು ಪರ್ಷಿಯನ್ ಗಲ್ಫ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಈ ಮೂರು ಕಡೆ ನೀರು ಕವರ್ ಆಗಿರೋದ್ರಿಂದ ನಾವೇನಂತ ಕರಿತಾ ಇದ್ದೀವಿ, ಪೆನಿನ್ಸುಲಾ ಅಂತೇಳಿ ನಾವು ಕರಿತೀವಿ. ಒಂದು ದ್ವೀಪ ಅಂತೇಳಿ ಕರಿತೀವಿ. ಅ ಪೀಸ್ ಆಫ್ ಲ್ಯಾಂಡ್ ಸರೌಂಡೆಡ್, ಓಕೆ, ಸರೌಂಡೆಡ್ ಬೈ ಆಲ್ಮೋಸ್ಟ್ ಸರೌಂಡೆಡ್ ಬೈ ವಾಟರ್. ಸೊ ಅದಕ್ಕೆ ನಾವು ಪೆನಿನ್ಸುಲಾ ಅಂತೇಳಿ ಕರಿತೀವಿ. ಸೊ ಯಾವ್ಯಾವ ಒಂದು ವಾಟರ್ ಬಾಡೀಸ್ ಇದೆ ಹಾಗಾದರೆ ಅಲ್ಲಿ? ಸೊ ಇಟ್ ಮೀನ್ಸ್ ಸೌದಿ ಅರೇಬಿಯಾಸ್ ವೆಸ್ಟರ್ನ್ ಪಾರ್ಟ್ ವಿ ಕ್ಯಾನ್ ಸಿ ರೆಡ್ ಸೀನ ನೋಡ್ತೀವಿ, ಕೆಂಪು ಸಮುದ್ರ ಅಂತೇಳಿ ಕರಿತೀವಿ. ಆ್ಯಂಡ್ ಸದರ್ನ್ ಪಾರ್ಟಲ್ಲಿ ನಾವು ಅರೇಬಿಯನ್ ಸೀನ ನೋಡ್ತೀವಿ. ಆ್ಯಂಡ್ ಈಸ್ಟರ್ನ್ ಪಾರ್ಟಲ್ಲಿ ನಾವು ಪರ್ಷಿಯನ್ ಗಲ್ಫನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಗಲ್ಫ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ಲ್ಯಾಂಡ್ ಬಿಟ್ವೀನ್ ದ ಲ್ಯಾಂಡಲ್ಲಿ ನ್ಯಾರೋ ಮೌತ್ ಇರುವಂಥದ್ದು. ಓಕೆ, ಸೊ ಇಟ್ ಮೀನ್ಸ್ ಲೈಕ್ ಗಲ್ಫ್ ಡೀಪ್ ಇನ್ಲೆಟ್ ಮೀನ್ಸ್ ಲೈಕ್ ದ ಪ್ರವೇಶ ದ್ವಾರ, ಮೇನ್ ಎಂಟ್ರೆನ್ಸ್, ಓಕೆ, of the sea, almost surrounded by land with a narrow mouth. Okay, so this is called Gulf. ಸೊ ನಮ್ಮ ಸೌದಿ ಅರೇಬಿಯಾದ ಸುತ್ತ ಈ ಮೂರು ವಾಟರ್ ಬಾಡೀಸನ್ನು ನಾವು ನೋಡ್ತಾ ಇದ್ದೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ all the countries of the Western Asia. So in your textbook page number 51 ಅಲ್ಲಿ all the countries are situated in the Western Asia. ಓಕೆ, ಸೊ ಈ ಭಾಗದಲ್ಲಿ ವೆಸ್ಟ್ರನ್ ಏಷ್ಯಾದಲ್ಲಿ ನಾವು ಕಂಟ್ರೀಸ್ಗಳನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ವೆಸ್ಟ್ರನ್ ಏಷ್ಯಾ ಆ್ಯಂಡ್ ಆಲ್ಸೋ ಲೊಕೇಟೆಡ್ ಕ್ಲೋಸ್ ಟು ಯುರೋಪ್ ಆರ್ ಕಾಲ್ಡ್ ದ ಮಿಡಲ್ ಈಸ್ಟ್ ಕಂಟ್ರೀಸ್. ಸೊ ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತೇಳಿ ನಾವು ಕರಿತೀವಿ. ಸೊ ಈ ಭಾಗದಲ್ಲಿ ವೆಸ್ಟ್ರನ್ ಏಷ್ಯಾದಲ್ಲಿ ನಾವು ಕಂಟ್ರೀಸ್ಗಳನ್ನು ನೋಡ್ತೀವಿ. ಅದರ ಜೊತೆಗೆ ಈ ಒಂದು ಸೌದಿ ಅರೇಬಿಯಾ ಎಲ್ಲಿ ಸಿಚುವೇಟೆಡ್ ಆಗಿದೆ ಅಂದರೆ ಮಿಡಲ್ ಈಸ್ಟ್. ಓಕೆ, so what we call that located close to Europe are called the Middle East countries. So Middle East countries and among them adrolagade, so ಈ ಮಿಡಲ್ ಈಸ್ಟಲ್ಲಿ, ಸೊ ನಮ್ಮ ಏಷ್ಯಾದ ಈಸ್ಟರ್ನ್ ಪಾರ್ಟಲ್ಲಿ ಲೈಕ್ ವೆಸ್ಟ್ರನ್ ಏಷ್ಯಾ, ಸೊ ಏಷ್ಯಾದ ವೆಸ್ಟ್ರನ್ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ಗಳನ್ನು ನಾವು ನೋಡುವಂಥದ್ದು. ಆ ಒಂದು ಕಂಟ್ರೀಸ್ಗಳಲ್ಲಿ ಸೊ ಮಿಡಲ್ ಈಸ್ಟ್ ಅಮಾಂಗ್ ದೆಮ್ ಅವುಗಳಲ್ಲಿ ಸೌದಿ ಅರೇಬಿಯಾ ಇಸ್ ಆನ್ ಇಂಪಾರ್ಟೆಂಟ್ ಕಂಟ್ರಿ. ಸೊ ದಿಸ್ ಸೌದಿ ಅರೇಬಿಯಾ ಇಸ್ ಅ ಇಂಪಾರ್ಟೆಂಟ್ country. Understood children? Yes, and Saudi Arabia covers a major part of the Arabian Peninsula. So major part of the Arabian Peninsula. So here land ಜಾಸ್ತಿ ಇದೆ, ವಾಟರ್ ಕಡಿಮೆ ಇದೆ, ಆದ್ರೂ ವಾಟರು 3 ಸೈಡ್ಸ್ ಆಫ್ ವಾಟರನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂಡರ್ಸ್ಟುಡ್? ಸೊ ದಟ್ ಈಸ್ ದ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಮಧ್ಯಭಾಗದಲ್ಲಿರುವಂಥದ್ದು ಯಾವುದು ಕಂಟ್ರಿ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೌದಿ ಅರೇಬಿಯಾ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಇನ್ ನೈಬರ್ಸ್ ಕಂಟ್ರೀಸ್ ಯಾವ್ದಾವುದಾಗಾದರೆ, ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಕೊಟ್ಟಿಲ್ಲ. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 52 ಸೌದಿ ಅರೇಬಿಯಾ ಆ್ಯಂಡ್ ಸರೌಂಡಿಂಗ್ ಕಂಟ್ರೀಸನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಲೈಕ್ ಜೋರ್ಡಾನ್, ಸೊ ಇಲ್ಲಿದೆ ಜೋರ್ಡಾನ್ ಆ್ಯಂಡ್ Jordan, Iraq and Kuwait in the north and Qatar and Oman and UAE. So UAE means what? So here United Arabia. So United Arabian. Yes. So United Arab Emirates. ಸೊ ಎಮಿರೇಟ್ಸ್ ಅಂತ ಹೇಳಿದ್ರೆ ಲ್ಯಾಂಡ್, ಯುನೈಟೆಡ್ UAE. ಸೊ ಕಂಟ್ರೀಸ್ ಬರೆದ್ಬಿಡ್ತೀನಿ. ಸೊ ಡಿಯರ್ ಚಿಲ್ಡ್ರನ್, ಪೆನಿನ್ಸುಲಾ ಆ್ಯಂಡ್ ಗಲ್ಫ್ ಆ್ಯಂಡ್ ನೆಕ್ಸ್ಟ್ ಒನ್ ಮೇನ್ ನೈಬರ್ ಕಂಟ್ರೀಸ್ ಅಂತ ಹೇಳಿದ್ರೆ ಸೊ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ದೇಶಗಳು. ಈ ಸೌದಿ ಅರೇಬಿಯಾದ ಅಕ್ಕಪಕ್ಕದಲ್ಲಿ ಯಾವ ದೇಶಗಳಿದ್ದಾವೆ? ಸೊ ಲೈಕ್ ಜೋರ್ಡಾನ್, Iraq, Kuwait
and Qatar and Oman and UAE and the Yemen in the southwest. Okay, so these are the main neighbor countries, ಅಂದರೆ ಸೌದಿ ಅರೇಬಿಯಾದ ಅಕ್ಕಪಕ್ಕದಲ್ಲಿ ಇರುವಂತಹ ದೇಶಗಳು. ಸೊ ಜೋರ್ಡಾನನ್ನು ನಾವೆಲ್ಲಿ ನೋಡ್ತೀವಿ ಅಂದರೆ ಈ ಭಾಗದಲ್ಲಿ ನೋಡ್ತೀವಿ, ಜೋರ್ಡಾನ್. ಆ್ಯಂಡ್ ನೆಕ್ಸ್ಟ್ ಒನ್ ಇರಾಕ್. ಸೊ ಇರಾಕ್ ಆ್ಯಂಡ್ ಇರಾನ್ ಇಯರ್. ಓಕೆ, ಇರಾಕ್ ಆ್ಯಂಡ್ ಕುವೈತನ್ನು ಈ ಭಾಗದಲ್ಲಿ ನೋಡ್ತೀವಿ, ಕೆ. ಆ್ಯಂಡ್ ಆಲ್ಸೋ ದ ಖತ್ತರ್. ಓಕೆ, ಆ್ಯಂಡ್ ಖತ್ತರ್ ಆದಮೇಲೆ ಓಮನ್ ಈ ಭಾಗದಲ್ಲಿದೆ. ಓಕೆ, ಓಮನ್ ಆ್ಯಂಡ್ ಯೆಮೆನ್. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ ಮೇನ್ ನೈಬರಿಂಗ್ ಕಂಟ್ರೀಸ್. ಸೊ ಇಯರ್ UAE ಮೀನ್ಸ್ ವಾಟ್? UAE ಅಂತ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ ಅಂತೇಳಿ ಕರಿತೀವಿ. ಸೊ ಇಯರ್ ಯುನೈಟೆಡ್ ಎಮಿರೇಟ್ಸ್ ಅಂತ ಹೇಳಿದ್ರೆ ಯೂನಿಯನ್ UAE means United Arab Emirates. United Arab Emirates. So here Emirates means a land. Okay. So idu saha ಒಂದು ದೇಶ. Understood? Neighbor country. Okay, so then which one is the capital of Saudi Arabia? ಸೊ ಈಗ ನಾವು ನೈಬರಿಂಗ್ ಕಂಟ್ರೀಸನ್ನು ನೋಡಿದ್ವಿ. ಸೊ ನೈಬರಿಂಗ್ ಕಂಟ್ರೀಸ್ ಅಂತ ಹೇಳಿದ್ರೆ ಜೋರ್ಡಾನ್ ಆ್ಯಂಡ್ ಇರಾನ್ ಆ್ಯಂಡ್ ಇರಾಕ್, ಕುವೈತ್ ಆಗಿರ್ಬೋದು, ಖತರ್ ಆಗಿರ್ಬೋದು, ಓಮನ್ ಆಗಿರ್ಬೋದು, ಯೆಮೆನ್ ಆಗಿರ್ಬೋದು ಮತ್ತು UAE. ಸೊ ದೀಸ್ ಆರ್ ದ ಮೇನ್ ನೈಬರಿಂಗ್ ಕಂಟ್ರೀಸ್ ಆಫ್ ಸೌದಿ ಅರೇಬಿಯಾ. ಸೊ ವಿಚ್ ಒನ್ ಈಸ್ ದ ಕ್ಯಾಪಿಟಲ್ ಆಫ್ ಸೌದಿ ಅರೇಬಿಯಾ? ಸೊ ಲೈಕ್ ಕ್ಯಾಪಿಟಲ್ Riyadh. Okay, so where we have to look at means here Riyadh. So this is the capital of Saudi Arabia, and also the tropical of Cancer and passes through the center of Saudi Arabia and the Arabian Peninsula. So this is like a main tropic of Cancer. So see children, Tropic of Cancer. So Tropic of Cancer passes through the center of like this. Okay, so this is the Tropic of Cancer passes through the center of ಸೌದಿ ಅರೇಬಿಯಾ. ಸೊ ಈ ಲ್ಯಾಟಿಟ್ಯೂಡು ಸೌದಿ ಅರೇಬಿಯಾದ ಮಧ್ಯಭಾಗದಲ್ಲಿ ಅದು ಪಾಸ್ ಆಗಿದೆ. ಸೊ ಅದನ್ನು ನೀವು ಕ್ಲಾರಿಫೈ ಮಾಡ್ಕೋಬೇಕು ಅಂದರೆ ಪೇಜ್ ನಂಬರ್ 51. Okay children, so this is a 51 page number 51. See here a Tropic of Cancer dot ಅಲ್ಲಿ ಕೊಟ್ಟಿದ್ದಾರೆ ನೋಡಿ. Yes, okay children, so this is a Tropic of Cancer passes through the center of Saudi ಅರೇಬಿಯಾ. ಈ ಸೌದಿ ಅರೇಬಿಯಾದ ಮಧ್ಯಭಾಗದಲ್ಲಿ ಒಂದು ಲ್ಯಾಟಿಟ್ಯೂಡ್ ಪಾಸ್ ಆಗಿದೆ. ಆ ಲ್ಯಾಟಿಟ್ಯೂಡ್ ಯಾವುದು, ಆ ಅಕ್ಷಾಂಶ ಯಾವುದು ಅಂತ ಹೇಳಿದ್ರೆ ಸೊ ಟ್ರೋಪಿಕ್ ಆಫ್ ಕ್ಯಾನ್ಸರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಟ್ರೋಪಿಕ್ ಆಫ್ ಕ್ಯಾನ್ಸರ್. And the Tropic of Cancer, a center of Saudi Arabia and the Arabian Peninsula. So Arabian Peninsula ಈ ದ್ವೀಪದ ಮಧ್ಯಭಾಗದಲ್ಲಿ ಇದು ಪಾಸ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಲೊಕೇಶನ್ ಅನ್ನು ನೋಡೋದಾದರೆ ಸೊ ಇನ್ ಇಂಡಿಯಾ ದ ಥಾರ್ ಡೆಸರ್ಟ್. ಸೊ ಇನ್ ಇಂಡಿಯಾದಲ್ಲಿ ಥಾರ್ ಡೆಸರ್ಟನ್ನು ನೋಡ್ತೀವಿ. ಆಫ್ರಿಕಾದಲ್ಲಿ ಲೈಕ್ ಸಹಾರಾ, ಕಲ್ಹಾರಿ ಆ್ಯಂಡ್ ದ ನಮೀಬ್ ಡೆಸರ್ಟ್ಸನ್ನು ನೋಡ್ತೀವಿ. ಅದರ ಜೊತೆಗೆ ಸೊ ಇಯರ್ ಅರೇಬಿಯನ್ ಪೆನಿನ್ಸುಲಾ. ಸೊ ಅರೇಬಿಯನ್ ಪೆನಿನ್ಸುಲಾ ವಿ ಕ್ಯಾನ್ ಸಿ ಸೌದಿ ಅರೇಬಿಯಾ ಡೆಸರ್ಟನ್ನು ನೋಡ್ತೀವಿ. ಸೊ ದಿಸ್ ಸೌದಿ ಅರೇಬಿಯಾ ವಿ ಆಲ್ಸೋ ಕಾಲ್ ದ
ಪೆನಿನ್ಸುಲಾ, ಅರೇಬಿಯನ್ ಪೆನಿನ್ಸುಲಾ ಅಂತ ಹೇಳಿದ್ರೆ ಯಾಕೆ ಕರಿತೀವಿ? ಅ ಪೀಸ್ ಆಫ್ ಅ ಲ್ಯಾಂಡ್ ಆಲ್ಮೋಸ್ಟ್ ಸರೌಂಡೆಡ್ ಬೈ ವಾಟರ್. ಅಂಡರ್ಸ್ಟುಡ್? ಸೊ ಅದಕ್ಕೆ ನಾವು ಇದನ್ನು ಪೆನಿನ್ಸುಲಾ ಅಂತೇಳಿ ನಾವು ಕರಿತೀವಿ. ಸೊ ಆ್ಯಂಡ್ ಆಲ್ಸೋ these deserts are located in the region between. ಸೊ ರೀಜನ್ ಬಿಟ್ವೀನ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್, ಅದು ಆಲ್ರೆಡಿ ನಾವು ನೋಡಿದ್ದೀವಿ. ಆ್ಯಂಡ್ ಆಲ್ಸೋ ದ ಡೆಸರ್ಟ್ಸ್ ಆರ್ ಎ ಹಾಟ್ ಲ್ಯಾಂಡ್ ಆ್ಯಂಡ್ ಆಲ್ಸೋ ದ ಸ್ಕ್ಯಾಂಟಿ ರೈನ್ಫಾಲ್ ಆ್ಯಂಡ್ ದ ವಿಂಡ್ಸ್ ಡು ನಾಟ್ ಬ್ಲೋ ಆನ್ ದ ಸಿ. ಸೊ ಸಮುದ್ರದಿಂದ ಯಾವುದೇ ಗಾಳಿ ಆಗಿರುವಂಥದ್ದು ಹ್ಯೂಮಿಡ್ ಇರೋಲ್ಲ. ಸೊ ಅದು ಇಂಟೀರಿಯರ್ ಆಫ್ ಲ್ಯಾಂಡಲ್ಲಿ ಅದು ಒಂದು ಸ್ಯಾಂಡಿ wind blow ಆಗುತ್ತೆ. ಓಕೆ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಹಿಯರ್ ದ ಅರೇಬಿಯನ್ ಪೆನಿನ್ಸುಲಾ ಇಸ್ ದ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ದ ಅರೇಬಿಯನ್ ಪೆನಿನ್ಸುಲಾ ಇಸ್ ದ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಸೊ ಪ್ರಪಂಚದಲ್ಲೇ ಅತಿ ದೊಡ್ಡದಾಗಿರುವಂಥ ಒಂದು ದ್ವೀಪ ಅಂತೇಳಿ ಸಹ ನಾವು ರೆಕ್ಟಿಫೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಟ್ಸ್ ಸರೌಂಡೆಡ್ ಬೈ ದ ರೆಡ್ ಸಿ ಇನ್ ದ ವೆಸ್ಟರ್ನ್. ನಾವು ಇದಕ್ಕೆ ಲೊಕೇಶನನ್ನು ಹಾಕಿದಾಗ ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟನ್ನು ಈ ಒಂದು ಪೆನಿನ್ಸುಲಾಗೆ, ಈ ಒಂದು ಅರೇಬಿಯನ್ ಪೆನಿನ್ಸುಲಾಗೆ ನಾವು ಲೊಕೇಶನನ್ನು, ಡೈರೆಕ್ಷನನ್ನು ಹಾಕಿದಾಗ ಸೊ ವೆಸ್ಟರ್ನ್ ಪಾರ್ಟ್ ವಿ ಕ್ಯಾನ್ ಸಿ ರೆಡ್ ಸಿ ಆ್ಯಂಡ್ ಆಲ್ಸೋ ದ ಸದರ್ನ್ ಪಾರ್ಟ್ ಅರೇಬಿಯನ್ ಸಿ ಆ್ಯಂಡ್ ಅನದರ್ ಒನ್ ಈಸ್ ಅ ಪರ್ಷಿಯನ್ ಗಲ್ಫ್. ಸೊ ಪರ್ಷಿಯನ್ ಗಲ್ಫ್ ಅಂತ ಹೇಳಿದ್ರೆ ಸೊ ನ್ಯಾರೋ ಮೌತ್ ಅಂತ ಹೇಳಿದ್ವಿ. ಸೊ ಇನ್ಲೆಟ್, ನ್ಯಾರೋ ಮೌತ್ ಅಂದರೆ ಕೊಲ್ಲಿ, ಸೊ ಕಿರಿದಾಗಿರುವಂಥ ಒಂದು ದಾರಿ ಇರುವಂಥದ್ದು. ಸೊ ಈ ಮೂರು ವಾಟರ್ ಬಾಡೀಸು ಕವರ್ ಆಗಿರೋದ್ರಿಂದ ಇದನ್ನು ನಾವು ಪೆನಿನ್ಸುಲಾ ಅಂತೇಳಿ ನಾವು ಕರಿತೀವಿ. ಸೊ ಆ್ಯಂಡ್ ಆಲ್ಸೋ ಸೊ ಅದರ್ ನೈಬರ್ ಕಂಟ್ರೀಸ್. ಸೊ ಸೌದಿ ಅರೇಬಿಯಾಸ್ ಆರ್ ನೈಬರ್ ಕಂಟ್ರೀಸ್. ಸೊ ನೈಬರ್ ಕಂಟ್ರೀಸ್ ಮೀನ್ಸ್ ಲೈಕ್ ದ ಜೋರ್ಡಾನ್, ಇರಾಕ್ ಆ್ಯಂಡ್ ಕುವೈತ್ ಆ್ಯಂಡ್ ಖತರ್, ಓಮನ್, UAE. UAE ಮೀನ್ಸ್ ಲೈಕ್ ಅ ಯುನೈಟೆಡ್ ಅರಬ್ ಎಮಿರೇಟ್ಸ್. ಎಮಿರೇಟ್ಸ್ ಅಂದರೆ ಲ್ಯಾಂಡ್ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಆಲ್ಸೋ ದ ಯಮೀನ್. So these are the main neighbor countries of Saudi Arabia. So and also one capital also there. So that is the Riyadh. So Riyadh is the capital of Saudi Arabia. ಒಂದು ರಾಜಧಾನಿ ಅನ್ನೋದಿರುತ್ತೆ. ಸೊ ಎವ್ರಿ ಸ್ಟೇಟಿಗೂ ಏನಾಗಿರುತ್ತೆ ಅದರದೇ ಆಗಿರುವಂಥ ಒಂದು ರಾಜಧಾನಿಯನ್ನು ಮಾಡ್ಕೊಂಡು ಅಡ್ಮಿನಿಸ್ಟ್ರೇಟಿವ್ ಸೆಂಟರನ್ನು ಮಾಡ್ಕೊಂಡಿರ್ತಾರೆ. ಸೊ ದಟ್ ಈಸ್ ದ ರಿಯಾದ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ಸೊ ಒನ್ ಲ್ಯಾಟಿಟ್ಯೂಡ್ passes through the Saudi Arabia and the Arabian Peninsula. So that is the Tropic of Cancer. Understood children? So this is all about location and extent. Understood children? Yes. In the next class we will learn physical features of Saudi Arabia. Thank you.